ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಗಾಗಲೇ ನಿನ್ನೆ ಸುರಿದಿರುವಂತಹ ಭಾರಿ ಮಳೆಗೆ ಸಾಕಷ್ಟು ಅವಘಡಗಳು ಸಂಭವಿಸಿದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಇಲ್ಲಿನ ಸ್ಥಳೀಯ ಶಾಸಕರಾಗಿರುವಂತಹ ಸತೀಶ್ ರೆಡ್ಡಿ ನಮ್ಮ ಜೊತೆ ಇದ್ದಾರೆ, ಮಾತಾಡ್ತೀನಿ. ಸತೀಶ್ ರೆಡ್ಡಿ ಅವರೇ, ಮಳೆ ಬಂದಾಗ ಪ್ರತಿ ಸರಿ ಕೂಡ ಇದೇ ರೀತಿಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಯಾತಕ್ಕೋಸ್ಕರ? ಮೆಟ್ರೋ ಕಾಮಗಾರಿ, ಒಂದ್ ಕಡೆ ಟ್ರಾಫಿಕ್ ದಟ್ಟಣೆ. ನೋಡಿ, ಕಳೆದ 1-2 ವರ್ಷದಿಂದ ಈ ಭಾಗದಲ್ಲಿ ಮೆಟ್ರೋ ಪಿಲ್ಲರ್ಸ್ ಹಾಕಿ ಅಲ್ಲಿ ಒಂದಷ್ಟು ಏನು ಅಂಡರ್ಗ್ರೌಂಡ್ ಟನಲ್ ಇತ್ತು, ರಾಜಕಾಲುವೆಗಳು, ಅವೆಲ್ಲ ಮುಚ್ಚೋಗಿದ್ದಾವೆ. ಆ ಕಡೆ ನಮ್ಮ ಬನ್ನೇರಘಟ್ಟ ರಸ್ತೆಯಿಂದ ಮತ್ತೆ ಕನಕಪುರ ರಸ್ತೆ ಕೆರೆಗಳಿಂದ ಬರ್ತಾ ಇದ್ದಂಥ ನೀರು ಈ ಹೊಸೂರು ರಸ್ತೆ ಬಂದ ತಕ್ಷಣ ಆಚೆ ಬರುತ್ತೆ. ಇದನ್ನ ನಾವು ಡ್ರೈನ್ ಮಾಡಬೇಕು ಅಂತ ನಾವು ಲಾಸ್ಟ್ ಫ್ಲಡ್ ಆದಾಗ ರಿಕ್ವೆಸ್ಟ್ ಮಾಡಿ ನಾವು ಮಾಡಿದ್ವಿ. ಅದನ್ನ ಅರ್ಧಂಬರ್ಧ ಮಾಡಿ ಪೇಮೆಂಟ್ ಮಾಡಿಲ್ಲ ಅಂತ ನಿಲ್ಲಿಸ್ಬಿಟ್ಟಿದ್ದಾರೆ. ಮತ್ತೆ ಈ ಕಡೆಯಿಂದ ಟನಲ್, ಅಂಡರ್ಗ್ರೌಂಡ್ ಟನಲ್ ಅನ್ನ ನಾವು ಹೇಳಿದ್ವಿ, 100 ಮೀಟರ್ ಅಷ್ಟೇ ಮಾಡಬೇಕಾಗಿರೋದು. ಇಡೀ ಬೆಂಗಳೂರು ಅಂಡರ್ಗ್ರೌಂಡ್ ಟನಲ್ ಮಾಡೋದಲ್ಲ ನಾನು ಕೇಳ್ತಾ ಇರೋದು. ಬರೀ ಇದೊಂದು 100 ಮೀಟ್ರು ನಾವು ಈ ಕಡೆಯಿಂದ ಆ ಕಡೆ ಕ್ರಾಸ್ ಮಾಡಿದ್ರೆ ನೀರೆಲ್ಲ ಹೋಗ್ಬಿಡುತ್ತೆ ಸರಾಗವಾಗಿ. ಯಾಕಂದ್ರೆ ಇದು ತಮಿಳುನಾಡಿಂದ ಬರೋಂಥ ಟ್ರಾಫಿಕ್ ಇದೆ. ಮತ್ತೆ ಇಲ್ಲಿ ಪ್ರತಿ ಸಲ ಕೂಡ ಸಾಫ್ಟ್ವೇರ್ ಕಂಪ್ನಿಗಳು ಮುಚ್ಕೊಂಡು ಹೋಗ್ತಾ ಇದಾವೆ. ಯಾಕಂದ್ರೆ ಎಲೆಕ್ಟ್ರಾನಿಕ್ ಸಿಟಿಗೆ ಇಲ್ಲಿಂದ ಹೋಗಕ್ಕಾಗಲ್ಲ, ಮಳೆ ನೀರಿಂದ ಅಬ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತೇಳಿ ಅನೇಕ ಕಂಪ್ನಿಗಳು ಕೂಡ ಮುಚ್ಕೊಂಡು ಹೋಗ್ತಾ ಇದಾವೆ. ಈ ವಿಪ್ರೋ ಕೂಡ ಸರ್ಜಾಪುರ ರೋಡ್ಗೆ ಶಿಫ್ಟ್ ಮಾಡಿಬಿಟ್ರು. ಅಂದ್ರೆ ಎಲ್ಲೋ ಒಂದು ಕಡೆ ಕಂಪನಿಗಳು ಕೂಡ ಹೋಗ್ತಾ ಇದಾವೆ. ಆದ್ರಿಂದ ಬೇಗ ಎಚ್ಚೆತ್ಕೊಂಡು ಈ ಮೆಟ್ರೋ ಮತ್ತೆ BBMP ಒಟ್ಟಾಗಿ ಸೇರಿ ಕೆಲಸ ಮಾಡಬೇಕು. ಮತ್ತೆ ಇದಕ್ಕೆ ಹಣ ಬಿಡುಗಡೆ ಸರ್ಕಾರ ಮಾಡಬೇಕು. ಸರ್ಕಾರ ಯಾವತ್ತು ಅವ್ರನ್ನ ಚಾಟಿ ಎತ್ಕೊಂಡು ಓಡಿಸ್ಲಿಲ್ಲ ಅಂತ ಹೇಳಿದ್ರೆ, ನಿದ್ದೆ ಮಾಡೋಂಥದ್ದು ಇದ್ರೆ ಈ ಕೆಲಸಗಳಾಗಲ್ಲ. ನನ್ನ ಕಡೆ ಪ್ರಶ್ನೆ ಸರ್, ನಿನ್ನೆ DCM ಕೂಡ ಬಂದಿರೋದು, ಬಿಜೆಪಿ ನಾಯಕರು ಬಂದಿದ್ದಾರೆ, ಅವ್ರೊಂದ್ ಕಡೆ ಆಪಾದನೆ ಮಾಡ್ತಾರೆ ಬಿಜೆಪಿ ಅವರು ಅಧಿಕಾರದಲ್ಲಿ ಇದ್ದಾಗ ಮಾಡ್ಲಿಲ್ಲ ಅಂತ. ಇಲ್ಲ ನೋಡಿ, ನಾವು ಕಳೆದ 20 ವರ್ಷದಿಂದ ಈ BBMP ಆಗಕ್ಕಿಂತ ಮುಂಚೆಯಿಂದನೂ ಕೂಡ ಕೆಲಸ ಮಾಡಿದ್ರಿಂದ ಇವತ್ತು ಸ್ವಲ್ಪ ಬದುಕಿದ್ದೇವೆ. ಇಲ್ಲ ಅಂದ್ರೆ ಇಲ್ಲಿ ದೋಣಿಗಳು ಇಟ್ಕೊಂಡು ಓಡಾಡಬೇಕಾಗಿತ್ತು. ಇದು ಮೆಟ್ರೋ ಪಿಲ್ಲರ್ ಬಂದ ಮೇಲೆ ಆಗಿರುವಂತ ಸಮಸ್ಯೆ. ಸಿಲ್ಕ್ ಬೋರ್ಡ್ ಅಲ್ಲಿ ಪದೇ ಪದೇ ಆಗೋದು ಯಾಕೆ ಅಂದ್ರೆ, ನಮ್ಮ ಏನು ಸ್ಟಾರ್ ಮೋಟರ್ ಡ್ರೈನ್ಸ್ ಇದೆ ಅದರಲ್ಲಿ ಪಿಲ್ಲರ್ಸ್ ಹಾಕಿದ್ದಾರೆ, ಅದನ್ನ ಮಾಡ್ಲಿಕ್ಕೆ ಕೇಳ್ತಾ ಇರೋದು. ಇದನ್ನ ಮಾಡಕ್ ಹೇಳಿದ್ರೆ ರಾಜಕೀಯ ಮಾತಾಡೋದಲ್ಲ. ನನಗೂ ಮಾತಾಡಕ್ ಬರುತ್ತೆ. ನಾನು 4ನೇ ಬಾರಿ MLA. ಕಾಂಗ್ರೆಸ್ ಅವ್ರನ್ನ ಬಾಯಿಗೆ ಬಂದಂಗೆ ಬೈದು ಬಿಡ್ಬೋದು. ನಾನು ಹೇಳ್ತಾ ಇರೋದು ಕೆಲಸ ಆಗ್ಬೇಕು. ಯಾವುದೇ ಸರ್ಕಾರ ಇದ್ದಾಗ್ಲೂ ಕೂಡ ಕೆಲಸ ಪಾಸ್ಟ್ ಮಾಡಬೇಕು, ಅಧಿಕಾರಿಗಳಿಗೆ ಜವಾಬ್ದಾರಿ ಮಾಡಬೇಕು. ಸರ್ಕಾರ ಅವಾಗ ಎಚ್ಚೆತ್ಕೊಂಡಿದೆ ಅಂತ ಅರ್ಥ. ಈ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅಂದ್ರೆ ಸರ್ಕಾರ ನಿದ್ದೆ ಹೋಗ್ತಾ ಇದೆ ಅಂತ ಅರ್ಥ. ಅದರಿಂದ ತಕ್ಷಣ ನಾನು ಅವ್ರನ್ನ ಈಗಲೂ ಒತ್ತಾಯ ಮಾಡ್ತಾ ಇದ್ದೀನಿ. ವಿಧಾನಸಭೆಯಲ್ಲೂ ಕೂಡ 1 ಗಂಟೆಗಿಂತ ಹೆಚ್ಚು ಕಾಲ ಮಾತಾಡಿದ್ವಿ ನಾವು ಬೆಂಗಳೂರು ಡೆವಲಪ್ಮೆಂಟ್ ಬಗ್ಗೆ. ನೀವು ಯಾಕೆ ನಮಗೆ ಮಳೆ ಬಂದಾಗ ಸಮಸ್ಯೆಗಳು, ಟ್ರಾಫಿಕ್ ಜಾಮು ಇವೆಲ್ಲ ಮಾತಾಡಿದೀವಿ. ಆದ್ರೂ ಕೂಡ ಸರ್ಕಾರ ಕೇಳಿಸ್ಕೊಳ್ತಾ ಇಲ್ಲ, ಕಿವಿಡಾಗಿದೆ. ಈಗಲಾದ್ರೂ ಎಚ್ಚೆತ್ಕೊಳ್ಳಿ. ನೀವೇ ಬಂದು ನೋಡಿದಿರ ಖುದ್ದಾಗಿ. ಇದು BTM ಮತ್ತೆ ಬೊಮ್ಮನಹಳ್ಳಿ 2 ಕಾನ್ಸ್ಟಿಟ್ಯೂನ್ಸಿಗೆ ಬರುತ್ತೆ. ಇದು ಬಿಜೆಪಿ ಅಥವಾ ಕಾಂಗ್ರೆಸ್ ಅಂತ ನೋಡಬೇಡಿ. ತಕ್ಷಣ ಇದು ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ನೀವು ನಮ್ಮ ಜೊತೆ ಕೈ ಜೋಡಿಸಿ, ಇಲ್ಲಾಂದ್ರೆ ಇದು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಅದರಿಂದ ಬೇಗ ಎಚ್ಚೆತ್ಕೊಳ್ಳಿ ಅಂತ ನಾನು ಸರ್ಕಾರನ ಒತ್ತಾಯ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಸತೀಶ್ ರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.